ಮಮ್ಮಿ ಪಲಾವ್ ಹೆಂಗಮ್ಮ ಮಾಡೋದು? ಪಲಾವ್ ಈಸಿ ಮಗನೆ ಮಾಡೋದು. ಫಸ್ಟು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಒಂದೆರಡು ಚಕ್ಕೆ, 2 ಲವಂಗ, ಒಂದು ಇದು ಪಲಾವ್ ಎಲೆ ಹಾಕ್ಕೊಂಡು ಈರುಳ್ಳಿ, ಕರಿಬೇವು, ದೊಣ್ಣೆ ಮೆಣಸಿನ್ಕಾಯಿ ಮೂರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮಸಾಲೆ ಏನು ಅಂದರೆ ಇದು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿರೋದು, ಅದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿದ್ಬಿಟ್ಟು ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕ್ತಾ ಇದ್ದಂಗೆ ಉಪ್ಪು ಹಾಕಬೇಕು. ಚೆನ್ನಾಗಿ ಒಂದೇ ಸಲ ಹಾಕ್ಕೊಳ್ತೀನಿ ನಾನು. ಒಬ್ಬೊಬ್ಬರು ಒಂದೊಂದು ಥರ ಹಾಕ್ಕೊತಾರೆ. ನಾನು ಒಂದೇ ಸಲ ಹಾಕ್ಕೊಂಡು ಟೊಮೊಟೊ ಬೇಯಕ್ಕೆ ಬಿಡ್ತೀನಿ, ಮೆತ್ತಗಾಗುತ್ತದು. ಅದು ಹಾಕ್ತಾ ಇದ್ದಂಗೆ ಇದು ಒಂಚೂರು ಅರಿಶಿನ, ಒಂಚೂರು ಇದು ಬಿರಿಯಾನಿ ಮಸಾಲ ಪೌಡ್ರ್ ಹಾಕ್ತೀನಿ. ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು, ಅವರು ಚಾಯ್ಸು. ನಾನು ಒಂಚೂರು ಬಿರಿಯಾನಿ ಮಸಾಲ ಪೌಡರ್ ಹಾಕ್ತೀನಿ. 1 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ತರಕಾರಿ ಹಾಕಿದ್ದೀನಿ. ಬಟಾಣಿ, ಕ್ಯಾರೆಟು, ನೌಕಲು. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಇಷ್ಟಕ್ಕೆ 2 ಗ್ಲಾಸ್ ಅಕ್ಕಿ ಹಾಕಿ ತಿರುಗಿಸ್ಕೊಂಡಿದ್ದೀನಿ. ಇಂಪಾರ್ಟೆಂಟು ಅಂದರೆ ಎಲ್ಲರೂ ತೆಂಗಿನಕಾಯಿಗೆ ರುಬ್ಕೊತಾರೆ. ನಾನು ತೆಂಗಿನ ಹಾಲು ಹಾಕ್ತೀನಿ. ತೆಂಗಿನಕಾಯಿಗೆ ರುಬ್ಬಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ, ತೆಂಗಿನ ಹಾಲು ಹಾಕಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ. ತಿರುಗಿಸ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ನಾನು ಕಣ್ಣಳತೆ ಪ್ರಕಾರ ನೀರು ಹಾಕ್ಕೊಂಡಿದ್ದೀನಿ. ನಿನಗೆ ಹೆಂಗೆ ಬೇಕೋ ಆ ಥರ ಉದುರು ಮೆತ್ತಗೆ ನೀರು ಹಾಕೋ. ನೀರು ಹಾಕಿದ್ರೆ ಮೆತ್ತಗೆ ಬರುತ್ತೆ. ಇಲ್ಲಾಂದರೆ ನಿನಗೆ ಎಷ್ಟು ಬೇಕೋ ಅಷ್ಟು ಹಾಕೋ ನೀರು. ಹಾಕ್ಬಿಟ್ಟು 3 ವಿಷಲ್ ಕೂಗಿಸ್ಬೇಕು. ವಿಷಲ್ ಎತ್ತ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಕಲರ್ಫುಲ್ಲಾಗಿ. ವಾವ್, ಸೂಪರಾಗಿ ಬಂದಿದೆ. ಮೆತ್ತಗೆ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿದೆ. ನೋಡಿ ಎಷ್ಟು ಮೆತ್ತಗೆ ಬಂದಿದೆ. ನನ್ನ ಮೊಮ್ಮಗನಿಗೆ ಈ ಥರ ಇದ್ರೇ ಇಷ್ಟ. ತುಂಬ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ.